ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ KCET 2026 ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸ್ಟೂಡೆಂಟ್ಸು ಸರ್ ನಂದು ರ್ಯಾಂಕಿಂಗು 70,000 ಬಂದಿದೆ, 80,000 ಬಂದಿದೆ, 90,000 ಬಂದಿದೆ ಅಥವಾ 60,000 ರ್ಯಾಂಕಿಂಗ್ ಬಂದಿದೆ, ನನ್ನ ಕಾಲೇಜಸ್ ಯಾವ ರೀತಿ ಲೀಸ್ಟ್ ಮಾಡಬೇಕೋ ಗೊತ್ತಾಗ್ತಿಲ್ಲ, ಯಾವ ಕಾಲೇಜಸ್ಸನ್ನು ಸೆಲೆಕ್ಟ್ ಮಾಡಬೇಕು. ಈಗ ನೆಕ್ಸ್ಟ್ ಫ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತಲ್ವಾ, ಆ ಒಂದು ರೌಂಡ್ ಆಫ್ ಕೌನ್ಸಿಲಿಂಗ್ ಅಲ್ಲಿ ನಾನು ಯಾವ ಕಾಲೇಜಸ್ಸನ್ನು ಸೆಲೆಕ್ಟ್ ಮಾಡಿದ್ರೆ ನನಗೆ ಸೀಟ್ ಸಿಗುತ್ತೆ ಅಂದ್ರೆ ಸ್ಟೂಡೆಂಟ್ಸ್ಗೆ ಈಗಾಗಲೇ ಒಂದು ರಿಯಾಲಿಟಿ ಆದ್ರೆ ಗೊತ್ತಾಗಿದೆ. ಏನ್ ರಿಯಾಲಿಟಿ ಅಂತ ಅಂದ್ರೆ, ಸೊ ನಾನು ಈಗ ರ್ಯಾಂಕಿಂಗ್ ನಂದು 70,000 ಇಟ್ಕೊಂಡು ಓನ್ಲಿ ಟಾಪ್ ಕಾಲೇಜಸ್ ಮಾತ್ರ ಹ್ಯಾಡ್ ಮಾಡಿದ್ರೆ ನನಗೆ ಸೀಟ್ ಸಿಗೋದಿಲ್ಲ, ಅಥವಾ ನನ್ನ ರ್ಯಾಂಕಿಂಗ್ಗೆ ತಕ್ಕಂತೆ ಇರುವಂತಹ ಕಾಲೇಜಸ್ ಅನ್ನ ಹ್ಯಾಡ್ ಮಾಡಬೇಕು. ನಾನು ಟಾಪ್ ಕಾಲೇಜಸ್ ಎಷ್ಟೇ ಹ್ಯಾಡ್ ಮಾಡಿದ್ರು ಸಹ ನನ್ನ ರ್ಯಾಂಕಿಂಗ್ಗೆ ತಕ್ಕಂತೆ ಇರುವಂತಹ ಕೆಲವೊಂದಿಷ್ಟು ಕಾಲೇಜಸ್ ಅನ್ನ ಲಿಸ್ಟ್ ಮಾಡಬೇಕಾಗುತ್ತೆ, ಹ್ಯಾಡ್ ಮಾಡಬೇಕಾಗುತ್ತೆ, ಲಾಸ್ಟ್ ಇಯರ್ ಕಟ್ ಆಫ್ಸ್ ಅನ್ನು ನೋಡ್ಬೇಕಾಗುತ್ತೆ ಅಂತ ಸ್ಟೂಡೆಂಟ್ಸ್ ಗೊತ್ತಾಗಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಕಾಲೇಜ್ ಲಿಸ್ಟ್ ಆದ್ರೆ ಸಿಗುತ್ತೆ ಅಂತ ಹೇಳಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಜೊತೆಗೆ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಒಂದು ರ್ಯಾಂಕಿಂಗ್ ಎಷ್ಟೇ ಬಂದಿರಲಿ, ಅದು 70,000 ಬಂದಿರಲಿ, 80,000 ಬಂದಿರಲಿ, 90,000 ಬಂದಿರಲಿ, ನಿಮಗೆ ಸೀಟ್ ಸಿಗುತ್ತಾ ಅಂತ ಅಂದ್ರೆ ಹೌದು, 100% ಆಗಿ ಸೀಟ್ ಸಿಗುತ್ತೆ ಅಂತ ಹೇಳಿ ನಾನು ಈಗಾಗಲೇ ಸಾಕಷ್ಟು ವಿಡಿಯೋಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬಟ್ ನೀವು ಯಾವ ರೀತಿ ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ತೀರಾ, ಯಾವ ರೀತಿ ಆಪ್ಷನ್ ಎಂಟ್ರಿಯನ್ನ ಮಾಡ್ತೀರಾ ಅನ್ನುವಂಥದ್ದು ತುಂಬಾ ಮ್ಯಾಟರ್ ಆದ್ರೆ ಆಗುತ್ತೆ. ಸೊ ನಾನು ಈಗಾಗಲೇ ಸಾಕಷ್ಟು ವಿಡಿಯೋಸ್ ಅಲ್ಲಿ ಹೇಳಿದೆ, ನೀವೇನ್ ಮಾಡಬೇಕು ಕಾಲೇಜಸ್ ಅನ್ನ ಲೀಸ್ಟ್ ಮಾಡಬೇಕು ಅಂತ ಅಂದ್ರೆ ಲಾಸ್ಟ್ ಪ್ರೀವಿಯಸ್ ಇಯರ್ಸ್ ನಮಗೆ 3 ವರ್ಷದ್ದು ಇಲ್ಲಿ KE ವೆಬ್ಸೈಟ್ ಅಲ್ಲೇ ಸಿಗುತ್ತೆ. ಲಾಸ್ಟ್ 3 ಇಯರ್ಸ್ ಕಟ್ ಆಫ್ ಅನ್ನ ತಗೊಂಡು, ಸೊ ಆ ಒಂದು ಕಟ್ ಆಫ್ ಲಿಸ್ಟ್ ಅನ್ನ ನೋಡ್ಬಿಟ್ಟು 3 ರೌಂಡ್ ಆಫ್ ಕೌನ್ಸಿಲಿಂಗ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, 2025ರಲ್ಲಿ, 2024ರಲ್ಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಈ ರೀತಿಯಾಗಿ ಮೂರು ರೌಂಡ್ಸ್ 3 ವರ್ಷದ ಕಟ್ ಆಫ್ಸ್ ಅನ್ನ ನೋಡ್ಕೊಂಡು ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನ ಕಂಪ್ಲೀಟ್ ಮಾಡಿ, ಅಂದ್ರೆ ನಿಮ್ಮ ಕಾಲೇಜ್ ಲಿಸ್ಟ್ ಅನ್ನ ಆದ್ರೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಸಾಕಷ್ಟು ವಿಡಿಯೋಸ್ ಅಲ್ಲಿ ಹೇಳಿದೆ. ಬಟ್ ಇಲ್ಲಿ ಸ್ಟೂಡೆಂಟ್ಸ್ಗೆ ಏನಾಗ್ತಿದೆ ಅಂತ ಅಂದ್ರೆ, ಸರ್ ನನಗೆ ಕಟ್ ಆಫ್ ನೋಡೋದು ಬರುತ್ತಿಲ್ಲ, ಅಥವಾ ನನಗೆ ಲಾಸ್ಟ್ 3 ಇಯರ್ಸ್ ಕಟ್ ಆಫ್ ನೋಡಿ ಕಾಲೇಜ್ ಲೀಸ್ಟ್ ಮಾಡೋದು ಗೊತ್ತಾಗ್ತಿಲ್ಲ, ಅಲ್ಲಿ ಯಾವ ರೀತಿ ಲೀಸ್ಟ್ ಮಾಡ್ಬೇಕು ಸರ್, ಬೇರೆ ಏನಾದರೂ ಆಲ್ಟರ್ನೇಟಿವ್ ವೇ ಇದೆಯಾ, 3 ವರ್ಷದ್ದು ನನಗೆ ಕಟ್ ಆಫ್ ಬೇಕು, ಜೊತೆಗೆ 3 ರೌಂಡ್ಸ್ ಅಲ್ಲಿ ಎಷ್ಟಿದೆ ಏನು ಅಂತ ನಾನು ತಿಳ್ಕೋಬೇಕು, ಅಂಡ್ ನೆಕ್ಸ್ಟ್ ನನ್ನ ಒಂದು ರ್ಯಾಂಕಿಂಗ್ ತಕ್ಕಂತಿರುವಂತ ಕಾಲೇಜಸ್ ಲೀಸ್ಟ್ ಬೇಕು, ಏನಾದರೂ ಆಲ್ಟರ್ನೇಟಿವ್ ವೇ ಇದೆಯಾ ಅಂತ ಅಂದ್ರೆ ಹೌದು, 100% ಆಗಿ ಆಲ್ಟರ್ನೇಟಿವ್ ವೇ ಇದೆ. ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿದ್ದೀನಿ ನೋಡ್ಬೋದು. ಸೊ ಇಲ್ಲಿ ಈ ಒಂದು PDF ಅಲ್ಲಿ ಬಂದ್ಬಿಟ್ಟು ಇದು ನನ್ನ ಒಂದು ಹೆಸರಲ್ಲಿ ಇದು ನಾನು ಜಸ್ಟ್ ಕ್ರಿಯೇಟ್ ಮಾಡಿರುವಂತದ್ದು. ನೋಡಿ, ನಾನು ಈಗ ಏನ್ ಮಾಡಿದ್ದೀನಿ ಅಂತ ಅಂದ್ರೆ, ನನ್ನ ಒಂದು ರ್ಯಾಂಕಿಂಗ್ 75,000 ಇದೆ, ನನಗೆ ಯಾವ ಕಾಲೇಜಸ್ ಸಿಗುತ್ತೆ ಏನು ಅಂತ ಹೇಳಿ ನಾನು ಲೀಸ್ಟ್ ಅನ್ನ ಮಾಡಿದ್ದೀನಿ. ನೀವು ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು PDF ಅಲ್ಲಿ ನನಗೆ ಸೀರಿಯಲ್ ನಂಬರ್ ಇದೆ, ಕಾಲೇಜ್ ಕೋಡ್ ಇದೆ, ಕಾಲೇಜ್ ನೇಮ್ ಇದೆ, ಬ್ರಾಂಚ್ ನೇಮ್ ಇದೆ, ನೀವು ನೀಟಾಗಿ ಆದ್ರೆ ಅಬ್ಸರ್ವ್ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ಸೇಫ್ಟಿ ಅಂತ ಇದೆ, ಅಂದ್ರೆ ನನಗೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಇಲ್ವಾ ಅಂತ ಹೇಳಿ ಸೇಫ್ ಸಿಗುತ್ತೆ ಅಂತ ಇದೆ. 2025ರಲ್ಲಿ ಇಲ್ಲಿ ರೌಂಡ್ 1 ರ್ಯಾಂಕಿಂಗ್ ಎಷ್ಟಿದೆ ಅಂತ ಹೇಳಿ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಅದೇ ರೀತಿಯಲ್ಲಿ 2025ರಲ್ಲಿ ರೌಂಡ್ 2 ಎಷ್ಟಿದೆ ಅಂತ ಹೇಳಿ ನೀವು ಅಬ್ಸರ್ವ್ ಮಾಡಬಹುದು. ಅಂಡ್ ನೆಕ್ಸ್ಟ್ 2025 ರೌಂಡ್ 3 ಈ ರೀತಿಯಾಗಿ ಲಾಸ್ಟ್ 3 ಇಯರ್ಸ್ ಆದ್ರೆ ಇಲ್ಲಿ ನಿಮ್ಗೆ ನೀಟಾಗಿ ಆದ್ರೆ ಕಾಲೇಜ್ ಕಟ್ ಆಫ್ ಆದ್ರೆ ಗೊತ್ತಾಗ್ತಿದೆ. ನೀವು ಒಂದೊಂದಾಗಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. 2023 ಇಯರ್ ವರ್ಗು ಸಹ ಇದೆ. ನನ್ನ ರ್ಯಾಂಕಿಂಗು 75,000 ಬಂದಿದೆ. ನಾನು ಯಾವ ರೀತಿ ಕಾಲೇಜಸ್ ಅನ್ನ ಲಿಸ್ಟ್ ಮಾಡಿದ್ದೀನಿ, ಈ ರೀತಿಯಾಗಿ ನನಗೆ PDF ಆದ್ರೆ ಬಂದಿದೆ. ನಿಮ್ಗೂ ಸಹ ಲಾಸ್ಟ್ 3 ಇಯರ್ಸ್ ಕಟ್ ಆಫ್ ಅನ್ನ ಅನಾಲಿಸಿಸ್ ಮಾಡಿ ಲಾಸ್ಟ್ 3 ರೌಂಡ್ಸ್ ನೋಡಿ ನಿಮ್ಗೆ ಯಾವ ಕಾಲೇಜಸ್ ಸಿಗುತ್ತೆ ಏನೋ ಅಂತ ಲಿಸ್ಟ್ ಬೇಕು ಅಂತಂದ್ರೆ ಜಸ್ಟ್ ನಾನು ಹೇಳುವಂತಹ ಕೆಲಸನ ಮಾಡಿ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಜೊತೆಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಡೈರೆಕ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಈ ರೀತಿಯಾಗಿ ಸ್ಮಾರ್ಟ್ ಪ್ರಿಡಿಕ್ಟ್ ಯುವರ್ ಕಾಲೇಜಸ್ ಅಂತ ಬರುತ್ತೆ. ಸೊ ಎಕ್ಸಾಂಪಲ್ ಆಗಿ ಹೇಳ್ತೀನಿ, ನನ್ನ ನೇಮ್ ಬಂದು ಮಹಿಗೌಡ, ನನ್ನ ಒಂದು ರ್ಯಾಂಕಿಂಗ್ ಬಂದ್ಬಿಟ್ಟು ಎಕ್ಸಾಂಪಲ್ ಆಗಿ 75,000 ಬಂದಿದೆ. ಕ್ಯಾಟಗಿರಿ ಬಂದ್ಬಿಟ್ಟು ನಾನು ಜನರಲ್ ಮೆರಿಟಿಗೆ ಬರ್ತೀನಿ. ಸೊ ಜನರಲ್ ಮೆರಿಟ್ GM ಅಂತ ಅಪ್ಲೈ ಮಾಡ್ತೀನಿ. ನೀವು ಸಹ ಅಪ್ಲೈ ಸೆಕ್ಷನ್ ಕೊಡಿ. ಪ್ರಿಫರ್ಡ್ ಬ್ರಾಂಚಸ್ ಬಂದ್ಬಿಟ್ಟು ನನಗೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ. ಸೊ ನಾನು ಎಕ್ಸಾಂಪಲ್ ಆಗಿ ಹೇಳ್ತಿದ್ದೀನಿ, ನೀವು ಈ ರೀತಿಯಾಗಿ ಡಿಸೈಡ್ ಮಾಡಬೇಕು ನಿಮಗೆ ಯಾವ ಬ್ರಾಂಚ್ ಮಾಡಬೇಕು ಅಂತ ಇದೆ. ನಾನು ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಇಂಜಿನಿಯರಿಂಗ್ ಹೋಗ್ತೀನಿ, ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನಿಂಗ್ ಹೋಗ್ತೀನಿ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ, ಸೈಬರ್ ಸೆಕ್ಯೂರಿಟಿಗೆ, ಡೇಟಾ ಸೈನ್ಸ್ಗೆ ಇಷ್ಟು ಕೋರ್ಸಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ಯಾವ ಕಾಲೇಜಸ್ ಸಿಗುತ್ತೇನೋ ಅಂತ ಹೇಳಿ ನಾನು ತಿಳ್ಕೊಬೇಕು ಅಂತಂದ್ರೆ, ಅಂಡ್ ಒನ್ ಥಿಂಗು ಫಸ್ಟ್ ಅಲ್ಲೇನೆ ಎಲ್ಲ ಕೋರ್ಸಸ್ನ ಸೆಲೆಕ್ಟ್ ಮಾಡ್ಕೊಬಿಡಿ, ನಿಮ್ಗೆ ಯಾವ ಕೋರ್ಸಸ್ ಬೇಕೋ. ಸೊ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಅಪ್ಲೈ ಸೆಕ್ಷನ್ ಅಂತ ಹೇಳಿ ಕೊಡ್ತೀನಿ. ಅಪ್ಲೈ ಸೆಕ್ಷನ್ ಅಂತ ಕೊಟ್ಟು ನೆಕ್ಸ್ಟ್ ಅನಲೈಸ್ ಮೈ ಕಾಲೇಜಸ್, ಯಾವ ಕಾಲೇಜಸ್ ನನಗೆ ಸಿಗ್ಬೋದು ಅಂತ ಅಂದ್ರೆ KEA ಡೇಟಾಬೇಸ್ ಅನ್ನ ಇದು ಅನಲೈಸ್ ಮಾಡಿ ನನಗೆ ಇಲ್ಲಿ ಬಂದಿದೆ 148 ಕಾಲೇಜಸ್ ಆದ್ರೆ ನನ್ನ ಒಂದು ರ್ಯಾಂಕಿಂಗ್ ಅನಾಲಿಸಿಸ್ ಮಾಡಿರೋದು. ಅದರಲ್ಲಿ 54 ಕಾಲೇಜಸ್ ಸೇಫ್ ಅಂತ ಇದೆ, ಅಂದ್ರೆ ನನಗೆ ಇಂತಹ 54 ಕಾಲೇಜಸ್ ಅಲ್ಲಿ ನನಗೆ ಒಂದು ಅಡ್ಮಿಷನ್ ಆದ್ರೆ ಸಿಗುತ್ತೆ.
ಅಂಡ್ ನೆಕ್ಸ್ಟ್ ಮಾಡ್ರೇಟ್ ಅಂತ ಇದೆ. ಅಂದ್ರೆ ಇಲ್ಲಿ ಮಾಡ್ರೇಟ್ ಅಂತ ಅಂದ್ರೆ ನನ್ನ ಒಂದು ರ್ಯಾಂಕಿಂಗ್ ಗೆ ಕಟ್ ಆಫ್ ನಿಯರ್ ಬೈ ಇರುವಂತಹ ಕಾಲೇಜಸ್, ಸೊ ಅದಕ್ಕೆ ನಾನು ಟ್ರೈ ಮಾಡಬಹುದು. ಅಂಡ್ ಟಫ್ ಅಂತ ಅಂದ್ರೆ 67 ಕಾಲೇಜಲ್ಲಿ ನನಗೆ ಒಂದು ಸೀಟ್ ಸಿಗುವಂತದ್ದು ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಫುಲ್ ರಿಪೋರ್ಟ್ 199 ರುಪೀಸ್ ಅಂತ ಏನ್ ತೋರಿಸಿದೆ, ಇದು ಜಸ್ಟ್ ಬಂದ್ಬಿಟ್ಟು ನಿಮಗೆ 149 ಗೆ ಸಿಗುತ್ತೆ. ಏನಿಲ್ಲ, ಜಸ್ಟ್ ಐ ಹ್ಯಾವ್ ಎ ಕೂಪನ್ ಕೋಡ್ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದ ಆದ್ಮೇಲೆ ನನ್ನ ಒಂದು ಕೂಪನ್ ಕೋಡ್ ಅನ್ನ ಹಾಕಿ MAHI50 MAHI50 ಅಂತ ಹೇಳ್ಬಿಟ್ಟು ನನ್ನ ಕೂಪನ್ ಕೋಡ್ ಅನ್ನ ಹಾಕಿ, ನೀವು ಕಂಪಲ್ಸರಿ ಕೂಪನ್ ಕೋಡ್ ಹಾಕ್ಲೇಬೇಕು, ಇಲ್ಲ ಅಂತಂದ್ರೆ 199 ರುಪೀಸ್ ಆಗುತ್ತೆ. ಈಗ ಕೂಪನ್ ಕೋಡ್ MAHI50 ಹಾಕಿ ಜಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಿರಾ ಅಂತ ಅಂದ್ರೆ ನಿಮ್ಗೆ ಅದರ ಒಂದು ಫುಲ್ ರಿಪೋರ್ಟ್ ಬಂದ್ಬಿಟ್ಟು ನೋಡಿ 149 ಗೆ ಸಿಗುತ್ತೆ. ಇಲ್ಲಿಗಾಗ್ಲೇ ಸಹ ನಮ್ಗೆ 50 ರುಪೀಸ್ ಸೇವ್ ಆಗಿರುವಂತದ್ದು. ಅಂಡ್ ನೆಕ್ಸ್ಟ್ ಏನ್ ಮಾಡ್ತೀರಾ, ಅನ್ಲಾಕ್ ಫುಲ್ ರಿಪೋರ್ಟ್ ಅಂತ ಹೇಳಿ ಕೊಡಿ. ಅನ್ಲಾಕ್ ಫುಲ್ ರಿಪೋರ್ಟ್ ಅಂತ ಕೊಟ್ಟಿದ್ದ ಆದ್ಮೇಲೆ ಅಲ್ಲಿ ನಿಮಗೆ ಒಂದು ಪೇಮೆಂಟ್ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಅನ್ನ ಕೇಳಿ ಅಂಡ್ ನೆಕ್ಸ್ಟ್ ಪೇಮೆಂಟ್ ಆಪ್ಷನ್ ಫೋನ್ ಪೇ ಮುಖಾಂತರ ಪೇ ಮಾಡಬಹುದು. ಈಸಿಯಾಗಿ ಅಮೌಂಟ್ ಅನ್ನ ಪೇ ಮಾಡಿ. ಅಮೌಂಟ್ ಪೇ ಮಾಡುವಾಗ ರಿಫ್ರೆಶ್ ಮಾಡುವಂತದ್ದಾಗ್ಲಿ ಅಥವಾ ಬ್ಯಾಕ್ ಬರುವಂತದ್ದಾಗ್ಲಿ ಏನೋ ಮಾಡಬೇಡಿ. ಅಲ್ಲಿ ನಿಮ್ಗೆ PDF ಸಿಗುತ್ತೆ, ಡೌನ್ಲೋಡ್ PDF ಅಂತ ಕೊಡಿ. ಡೌನ್ಲೋಡ್ PDF ಅಂತ ಕೊಟ್ಟಿದ್ದ ಆದ್ಮೇಲೆ ಈಗ ನಿಮ್ಗೆ ಸ್ಕ್ರೀನ್ ಮೇಲೆ ಏನ್ ಡಿಸ್ಪ್ಲೇ ಆಗ್ತಿದೆ, ಈ ರೀತಿಯಾಗಿ ನಿಮಗೆ ಒಂದು PDF ಆದ್ರೆ ಬರುತ್ತೆ. ಸೊ ಈ ಒಂದು PDF ಅಲ್ಲಿ ಏನೇನೆಲ್ಲ ಮೆನ್ಷನ್ ಆಗಿದೆ ಅಂತ ಅಂದ್ರೆ ಇಲ್ಲಿ ನಿಮಗೆ ಎಷ್ಟು ಕಾಲೇಜಸ್ ಟೋಟಲ್ ಎಲ್ಲಾ ಕಾಲೇಜಸ್ ಅನ್ನ ನೀಟಾಗಿ ಇಲ್ಲಿ ಕೊಟ್ಟಿರುತ್ತೆ. ಜೊತೆಗೆ ಇಲ್ಲಿ ನಾನು ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಮೊದಲಿಗೆ ನಿಮ್ಗೆ ಆರ್ಡರ್ ವೈಸ್ ಕೊಟ್ಟಿರುತ್ತೆ, ಸೀರಿಯಲ್ ನಂಬರ್ ಕೊಟ್ಟಿರುತ್ತೆ, ಕಾಲೇಜ್ ಕೋಡ್ ಕೊಟ್ಟಿರ್ತಾರೆ, ಕಾಲೇಜ್ ನೇಮ್ ಕೊಟ್ಟಿರ್ತಾರೆ, ಕಾಲೇಜ್ದು ಬ್ರಾಂಚ್ ಕೊಟ್ಟಿರ್ತಾರೆ ಅಂಡ್ ನೆಕ್ಸ್ಟ್ ಸೇಫ್ಟಿ ಅಂತ ಕೊಟ್ಟಿರ್ತಾರೆ. ಸೊ ಸೇಫ್ಟಿ ಅಂತ ಅಂದ್ರೆ ಇಲ್ಲಿ ಟಫ್ ಅಂತ ಏನಿದೆ, ಸೊ ಟಫ್ ಅಂತ ಇರುವಂತಹ ಕಾಲೇಜಸ್ ಅಲ್ಲಿ ನಮಗೆ ಸೀಟ್ ಸಿಗುವಂತದ್ದು ತುಂಬಾ ಡಿಫಿಕಲ್ಟ್ ಇದೆ ಅಂತ ಹೇಳ್ಬಿಟ್ಟು. ಯಾಕಂತ ಅಂದ್ರೆ ನನ್ನ ಒಂದು ರ್ಯಾಂಕಿಂಗ್ ಆಗ್ಲೇ ನಾನು ಅಲ್ಲಿ ಎಷ್ಟು ಹಾಕಿದ್ದೀನಿ, 75,000 ನನ್ನ ರ್ಯಾಂಕಿಂಗ್ ಬಂದಿದೆ. ಇಲ್ಲಿ 2025ರಲ್ಲಿ ಈ ಒಂದು ಕಾಲೇಜಲ್ಲಿ ಫಸ್ಟ್ ಅಲ್ಲಿ ಇರುವಂತಹ ಕಾಲೇಜಲ್ಲಿ 13,000 ಕಟ್ ಆಫ್ ಇದೆ. ಸೊ ನನಗೆ ಸೀಟ್ ಸಿಗುವಂತದ್ದು 100% ಆಗಿ ಡಿಫಿಕಲ್ಟ್. ಸೊ ಹಾಗಾಗಿ ಇದು ಸೇಫ್ಟಿ ಬಂದ್ಬಿಟ್ಟು ಡಿಫಿಕಲ್ಟ್ ಅಂತ ಕೊಟ್ಟಿದೆ. ಅಂಡ್ ನೆಕ್ಸ್ಟ್ ಇಲ್ಲಿ ಸೇಫ್ಟಿ ಬಂದ್ಬಿಟ್ಟು ಮಾಡರೇಟ್ ಅಂತ ಕೊಟ್ಟಿರುತ್ತೆ ಅಲ್ವಾ, ಮಾಡರೇಟ್ ಅಂತ ಕೊಟ್ಟಿದ್ರೆ ಸೊ ನನಗೆ ನಿಯರ್ ಬೈ ಇರುತ್ತೆ ಆ ಒಂದು ಕಾಲೇಜಸ್ ಅನ್ನ ನಾನು ಆಪ್ಷನ್ ಲಿಸ್ಟ್ ಈಸಿಯಾಗಿ ಆದ್ರೆ ಆಡ್ ಮಾಡ್ಕೋಬಹುದು ಆಗಿರುತ್ತೆ. ಅಂದ್ರೆ ಮಾಡರೇಟ್ ಅಂತ ಇರುವಂತದ್ರಲ್ಲೂ ನನಗೆ ಸೀಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಾಲೇಜನ್ನ ಲಿಸ್ಟ್ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಸೇಫ್ಟಿ ಅಂತ ಇಲ್ಲಿ ಸೇಫ್ ಅಂತ ಇರೋದ್ರಲ್ಲ ಆದ್ರೆ ನನಗೆ ಪಕ್ಕಾ ಸೀಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸೇಫ್ಟಿಯಲ್ಲಿ ಸೇಫ್ ಅಂತ ಇರುವಂತದ್ದು. ಸೇಫ್ ಅಂತ ಇರೋದ್ರಲ್ಲಿ ನನಗೆ ಪಕ್ಕಾ ಸೀಟ್ ಸಿಗುವಂತ ಕಾಲೇಜಸ್ ಅನ್ನ ನಾನು ಲಿಸ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸೇಫ್ ಅಂತ ಕೊಟ್ಟಿರ್ತಾರೆ. ಮಾಡರೇಟ್ ಅಂತ ಅಂದ್ರೆ ಅದ್ರಲ್ಲಿ ನನಗೆ ಸೀಟ್ ಸಿಗ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರಿಡಿಕ್ಟ್ ಮಾಡ್ತಿದೆ. ಅಂಡ್ ನೆಕ್ಸ್ಟ್ ಟಫ್ ಅಂತ ಇರೋ ಹತ್ರ ಸ್ವಲ್ಪ ಕಷ್ಟ ಅಂತ ಹೇಳ್ತಿದೆ. ಸೊ ಇವಾಗ ನೀವೇನ್ ಮಾಡ್ತೀರಾ, ನಿಮ್ಗೆ ತುಂಬಾ ಈಸಿ ಆಗ್ಬಿಡುತ್ತೆ ಕಾಲೇಜ್ ಲಿಸ್ಟ್ ಅನ್ನ ಮಾಡೋದಕ್ಕೆ. ಯಾಕಂತ ಅಂದ್ರೆ ಇಲ್ಲಿ ಲಾಸ್ಟ್ 3 years ಅಂದ್ರೆ 2025 ರೌಂಡ್ 1 ರೌಂಡ್ 2 ರೌಂಡ್ 3, 2024 ರೌಂಡ್ 1 ರೌಂಡ್ 2 ರೌಂಡ್ 3, ಹಂಗ ಅದೇ ರೀತಿಯಲ್ಲಿ 2023 ರೌಂಡ್ 1 ರೌಂಡ್ 2 ರೌಂಡ್ 3 ಎಲ್ಲ ಎಷ್ಟೆಷ್ಟು ಕಟ್ ಆಫ್ ಇತ್ತು ಲಾಸ್ಟ್ ಇಯರ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ನೀಟಾಗಿ ಕೊಡುತ್ತೆ. ಯಾವ್ಯಾವ ಕೋರ್ಸ್ಗೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟಿತ್ತು ಅಂತ ಹೇಳ್ಬಿಟ್ಟು. ಸೊ ಇವಾಗ ನೀವೆಲ್ಲ ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೊಂಡು ಅದರಲ್ಲಿ ನಿಮ್ಗೆ ಯಾವ್ಯಾವ ಕಾಲೇಜ್ಗೆ ಹೋಗೋದಕ್ಕೆ ರೆಡಿ ಇದೆಯೋ ಅದರಲ್ಲಿ ಅದು ಕಟ್ ಆಫ್ ಎಷ್ಟಿದೆಯೋ ಅಲ್ಲಿ ಸೇಫ್ ಬಂದ್ಬಿಟ್ಟು ಮಾಡರೇಟ್ ಅಥವಾ ಸೇಫ್ ಅಂತ ಇದ್ರೆ ನಿಮಗೆ ಸೀಟ್ ಸಿಗುತ್ತೆ ಅಂತ ಹೇಳಿ ನಿಮಗೂ ಗೊತ್ತಾಗುತ್ತೆ. ಇಲ್ಲಿ ಟಫ್ ಅಂತ ಇದ್ರೆ ಯಾಕೆ ಟಫ್ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೂ ಸಹ ಗೊತ್ತಾಗುತ್ತೆ. ಸೊ ಈಗ ಈ ರೀತಿಯಾಗಿ ಕಂಪ್ಲೀಟ್ PDF ಅನ್ನ ಈಸಿಯಾಗಿ ಪಡ್ಕೋಬಹುದು. ಇನ್ಸ್ಟೆಂಟ್ ಆಗಿ ನೀವು ಪೇಮೆಂಟ್ ಮಾಡಿದ ತಕ್ಷಣ ಇನ್ಸ್ಟೆಂಟ್ ಆಗಿ ಸಿಗುತ್ತೆ ವಿತಿನ್ 5 minutes ಒಳಗಡೆ. ಸೊ ನಾನು ಸಾಕಷ್ಟು ವಿಡಿಯೋಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ ಲಾಸ್ಟ್ 3 years ಕಟ್ ಆಫ್ ಅನ್ನ ನೋಡಿ ಅಂತ ಹೇಳಿ. ಬಟ್ ಇವಾಗಿನ ಸ್ಟೂಡೆಂಟ್ಸ್ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಸರ್ ನಮ್ಗೆ ಲಾಸ್ಟ್ 3 ವರ್ಷದ ನೋಡಿ ಕಾಲೇಜ್ ಲಿಸ್ಟ್ ಮಾಡೋದು ಗೊತ್ತಾಗ್ತಿಲ್ಲ, ಏನಾದ್ರು ಆಲ್ಟರ್ನೇಟಿವ್ ಇದೆಯಾ ಅಂತ ಹೇಳಿ ನೀವು ಕೇಳಿದ್ರೆ ನಾನು ಸಹ ಬೇರೆ ಕಡೆ ಸರ್ಚ್ ಮಾಡಿದಾಗ ನನಗೆ ಇವರಾದ್ರೆ ಗೊತ್ತಾದ್ರು, ಇವರಾದ್ರೆ ನನಗೆ ಪರಿಚಯ ಆದ್ರು. ಸೊ ನನಗೂ ಓಕೆ ಅಂತ ಅನಿಸ್ತು. ನೀವು ಇದು ಒನ್ ಟೈಮ್ ಪೇಮೆಂಟ್ ಮಾಡಿದ್ರ ಅಂತಂದ್ರೆ ಒಂದ್ಸಲಿ PDF ಡೌನ್ಲೋಡ್ ಆಗುತ್ತೆ. ಸೊ ಹಾಗಾಗಿ ಬೇಕಿರುವಂತ ಬ್ರಾಂಚಸ್ ಅನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ನೀಟಾಗಿ ಆದ್ರೆ ಒಂದು PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಕೂಪನ್ ಕೋಡ್ MAHI50 MAHI50 ಅಂತ ಅಪ್ಲೈ ಮಾಡಿ. ಇಲ್ಲ ಅಂತಂದ್ರೆ 199 ರುಪೀಸ್ ಆಗುತ್ತೆ. ಅದೇ ಕೂಪನ್ ಕೋಡ್ ಅಪ್ಲೈ ಮಾಡಿದ್ರೆ ನಿಮ್ 50 ರುಪೀಸ್ ಅಮೌಂಟ್ ಆದ್ರೆ ಸೇವ್ ಆಗುತ್ತೆ. ಓಕೆನಾ? ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಇದು ಕೇವಲ ಇಂಜಿನಿಯರಿಂಗ್ ಕೋರ್ಸ್ ಅವ್ರಿಗೆ ಮಾತ್ರ, ಬೇರೆ ಕೋರ್ಸ್ ಅವ್ರಿಗಾದ್ರೆ ಇಲ್ಲ. ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ.